ಅವರು ಕೆಳ ಮಧ್ಯಮ ವರ್ಗಕ್ಕೆ ಸೇರಿದ ಕುಟುಂಬದವರು. ಅವರಿಗೆ ಪಿತ್ರಾರ್ಜಿತವಾಗಿ ಬಂದಿರೋ ಸ್ವಲ್ಪ ಜಮೀನಿದೆ. ಅದೇ ಜಮೀನು ಇಂದು ಅವರ ಜೀವನಕ್ಕೆ ಕುತ್ತು ತಂದಿದೆ. ಯಾವುದೋ ಹಳೆಯ ದಾಖಲೆಗಳು ಮತ್ಯಾವುದೋ ಹಳೆಯ ಸಂಬಂಧಗಳನ್ನು ಪೋಣಿಸಿಕೊಂಡು ಬರುತ್ತಿರುವ ದುರಾಸೆಕೋರರು ಇದೀಗ ಮಾನವ ಸಂಬಂಧಗಳಿಗೆ ತಿಲಾಂಜಲಿ ಇಟ್ಟು ಹಲ್ಲೆ ದಾಳಿ ಮಾಡುವ ಜೊತೆಗೆ ಅನಗತ್ಯವಾಗಿ ನ್ಯಾಯಾಲಯಗಳಿಗೆ ಅಲೆದಾಡುವ ಸಂಸ್ಕೃತಿ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ತಲೆ ಎತ್ತಿದೆ. ಅದರ ಮುಂದುವರಿದ ಭಾಗವಾಗಿ ಜಿಲ್ಲಾ ಕೇಂದ್ರದ ಪ್ರತಿ ಗ್ರಾಮದಲ್ಲಿಯೂ ಜಗಳಗಳು ಸಾಮಾನ್ಯ ಎಂಬಂತಾಗಿದೆ. ಇನ್ನು ಪ್ರತಿ ಕುಟುಂಬಕ್ಕೂ ಕೋರ್ಟಿನ ಮೆಟ್ಟಿಲೇರುವುದು ಅನಿವಾರ್ಯ ಎಂಬ ಸ್ಥಿತಿಗೆ ತಲುಪಿದೆ. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕು ಎಂದೋ ಕಡಿದುಕೊಂಡ ಸಂಬಂಧಗಳನ್ನಿಟ್ಟುಕೊಂಡು ವಂಶವೃಕ್ಷಗಳನ್ನು ತಂದು ಇಂದು ಆಸ್ತಿಯಲ್ಲೂ ಪಾಲು ಪಡೆಯಲು ಹೆಣಗಾಡುತ್ತಿರುವ ಪರಿ ನೋಡಿದರೆ ಆ ಭೂಮಿ ತಾಯಿಗೂ ಅಸಹ್ಯ ಹುಟ್ಟಿಸುವಂತಿದೆ. ಮುಖ್ಯವಾಗಿ ರಿಯಲ್ ಎಸ್ಟೇಟ್ ದಂಧೆ ಎಂಬುದು ಜಿಲ್ಲಾ ಕೇಂದ್ರದಲ್ಲಿ ಮಿತಿ ಮೀರುತ್ತಿದ್ದಂತೆ ಮಾನವ ಸಂಬಂಧಗಳು ಮಣ್ಣು ಪಾಲಾದವು. ಅದೇ ಹಾದಿಯಲ್ಲಿ ಸಾಗಿದ ಘಟನೆಯೊಂದು ಚಿಕ್ಕಬಳ್ಳಾಪುರ ತಾಲೂಕಿನ ಚೀಡಚಿಕ್ಕನಹಳ್ಳಿಯಲ್ಲಿ ನಡೆದಿದೆ. ಜಮೀನು ವಿವಾದದ ಹಿನ್ನೆಲೆ ತಾಯಿ ಮತ್ತು ಮಗನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದ್ದು, ತಾಯಿ ಅಶ್ವಥಮ್ಮ ಹಾಗೂ ಮಗ ಶಿವಕುಮಾರ್ ಎಂಬುವವರು ತೀವ್ರ ಗಾಯಗೊಂಡು ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅದೇ ಗ್ರಾಮದ ಚಂದ್ರಶೇಖರ್, ಗಾಯತ್ರಿ ಹಾಗೂ ರವೀಂದ್ರ ಎಂಬುವವರಿಂದ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾನವನ ಅತಿಯಾದ ಆಸೆಯಿಂದಾಗಿ ಪ್ರಸ್ತುತ ದಿನಗಳಲ್ಲಿ ಮಾನವೀಯ ಮೌಲ್ಯಗಳು ಮರೆಯಾಗುತ್ತಿದ್ದು, ಹಣ ಮತ್ತು ಆಸ್ತಿಗೆ ಮನ್ನಣೆ ನೀಡುತ್ತಿರುವ ಜನರ ಮಧ್ಯೆ ನ್ಯಾಯಾಲಯಗಳಿಗೆ ಹೆಚ್ಚಿನ ಕೆಲಸ ನೀಡಿದಂತಾಗಿರೋದು ಮಾತ್ರ ವಿಪರ್ಯಾಸ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.